ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಷ್ಟು ದಿನ ಪಾಕಿಸ್ತಾನದ ಸೇನೆ ಆಡಳಿತ ಅಲ್ಲಿನ ISIಗಳನ್ನು ಅನ್ಪ್ರೊಡಿಕ್ಟಬಲ್ ಅಂತ ಹೇಳ್ತಾ ಇದ್ರು. ಈಗ ಅಲ್ಲಿನ ಜನ ಅಲ್ಲಿನ ಆಡಳಿತದ ಪಾಲಿಗೆ ಅನ್ಪ್ರೊಡಿಕ್ಟಬಲ್ ಆಗ್ತಾ ಇದ್ದಾರೆ. ಅಲ್ಲಿ ಯಾವಾಗ ಏನಾಗುತ್ತೆ, ಎಲ್ಲಿ ಜನ ದಂಗೆ ಹೇಳ್ತಾರೆ, ಯಾಕೆ ಗಲಾಟೆ ಮಾಡ್ತಾರೆ, ಎಲ್ಲಿ ಬಾಂಬಿಂಗ್ ಆಗುತ್ತೆ, ಯಾರು ಯಾವಾಗ ಪಾಕಿಸ್ತಾನಿ ಸೇನೆ ಮತ್ತು ಪೊಲೀಸರ ಮೇಲೆ ದಾಳಿಗಳನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಬಲೂಚಲ್ಲಿ ದಾಳಿಗಳಾಗ್ತಾ ಇವೆ. ತೆಹರಿಕ್ ತಾಲಿಬಾನ್ ಆ ಭಾಗದ ಸೇನಾ ಶಿಬಿರಗಳ ಮೇಲೆ ಪೊಲೀಸರ ಮೇಲೆ ಮುರ್ಕಂಡು ಬೀಳ್ತಾ ಇದೆ. ಐಸಿಸ್ ಶುಕ್ರವಾರದ ದಿನಾನೇ ಬಾಂಬ್ ದಾಳಿ ಮಾಡುತ್ತೆ. ಆಕ್ರಮಿತ ಕಾಶ್ಮೀರದ ಜನ ಕೂಡ ಪಾಕಿಸ್ತಾನ ಇನ್ನಿಮ್ಮ ಸಹವಾಸ ನಮಗೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹೀಗಿರೋ ಹೊತ್ತಲ್ಲೇ ಅಮೆರಿಕ ಅಲ್ಲಿನ ಸರ್ಕಾರವನ್ನು ಕೆಳಗಿಳಿಸಿ ಅಲ್ಲಿಗೆ ಮತ್ತೆ ಇಮ್ರಾನ್ ಖಾನ್ ಅನ್ನು ತಂದುಕೊಡಿಸುವ ಪ್ರಯತ್ನವನ್ನು ಮಾಡ್ತಾ ಇರೋ ಹಾಗೆ ಕೂಡ ಕಾಣ್ತಾ ಇದೆ. ಇನ್ನು ಅಲ್ಲಿನ ಸೇನಾಧ್ಯಕ್ಷ ಆಸಿಮ್ ಮುನೀರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಸೇನೆಯಲ್ಲೇ ಬಂಡಾಯ ಶುರುವಾಗಿದೆ. ಇನ್ನು ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ, ಪಾಪ ಅವರಿಗೆ ಮೊನ್ನೆ IMF ಮತ್ತೆ ಸಾಲ ಕೊಡೋದಕ್ಕೆ ಮುಂದಾಗಿದೆ. IMFನ ಸಾಲ ಅಂದರೆ ಜನರ ಮೇಲೆ ತೆರಿಗೆಯ ಭಾರ ಹೆಚ್ಚಾಗುತ್ತೆ, ಸಬ್ಸಿಡಿಗಳು ನಿಂತು ಹೋಗುತ್ತವೆ, ಅದು ಮತ್ತೆ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಈಗ ಮುಂದಿನ ಬಜೆಟಲ್ಲಿ 15 ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿ ಅಂದರೆ 15 ಲಕ್ಷ ಕೋಟಿ ರೂಪಾಯಿಗಳಷ್ಟು ತೆರಿಗೆ ಸಂಗ್ರಹ ಮಾಡಬೇಕು ಅನ್ನೋ ಗುರಿಯನ್ನು IMF ಪಾಕ್ ಸರ್ಕಾರಕ್ಕೆ ಕೊಟ್ಟಿದೆ. ಇಂಥ ಹೊತ್ತಲ್ಲಿ ಪಾಕ್ ಸರ್ಕಾರ ಒಂದು ದೊಡ್ಡ ಪ್ರಾಜೆಕ್ಟನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾಗ್ತಾ ಇದೆ. ಆ ನೀರಾವರಿ ಯೋಜನೆಯಿಂದ ಅಲ್ಲಿನ ಲಕ್ಷಾಂತರ ಹೆಕ್ಟೇರ್ ಭೂಪ್ರದೇಶ ಹಸನಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಆ ನೀರಾವರಿ ಪ್ರಾಜೆಕ್ಟ್ ಪಾಕಿಸ್ತಾನದ 2 ರಾಜ್ಯಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ಕೆನಾಲ್ ಯೋಜನೆ ಪಾಕಿಸ್ತಾನದ ಒಂದು ಪ್ರಾಂತ್ಯವೇ ಆ ದೇಶದಿಂದ ಬೇರೆಯಾಗೋದಕ್ಕೆ ಪ್ರೋತ್ಸಾಹ ಕೊಡೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗಾದರೆ ಏನಿದು ಕೆನಾಲ್ ಪ್ರಾಜೆಕ್ಟ್ನ ಗಲಾಟೆ? ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಪಾಕಿಸ್ತಾನ ಅನ್ನೋದು ಭೂಮಿ ಮೇಲಿನ ನರಕವಾಗಿ ಬದಲಾಗ್ತಾ ಇದೆ. ಅವರು ಮಾಡಿದ ಪಾಪ ಅವರನ್ನೇ ಕಾಡ್ತಾ ಇದೆ. ಮುಷ್ಟಿಯಲ್ಲಿ ಹಿಡಿದಿಟ್ಟ ನೀರು ಬಿಗಿ ಮಾಡಿದಷ್ಟು ನೆಲಕ್ಕೆ ಚೆಲ್ಲುತ್ತೆ ಅನ್ನೋದು ಪಾಕಿಸ್ತಾನವನ್ನು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ. ಈಗ ಪಾಕ್ ತುಂಡು ತುಂಡುಗಳಾಗಿ ಒಡೆದು ಹೋಗೋ ಸಾಧ್ಯತೆ ಇದೆ ಅಂತ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಿರುವಾಗಲೇ ಪಾಕಿಸ್ತಾನದ ಸರ್ಕಾರ ಚೋಲಿಸ್ತಾನ್ ಕೆನಾಲ್ ಪ್ರಾಜೆಕ್ಟನ್ನು ಶುರು ಮಾಡೋದಕ್ಕೆ ಮುಂದಾಗಿದೆ. ಈ ಮೂಲಕ ಪಾಕಿಸ್ತಾನದಲ್ಲಿನ ಪಂಜಾಬ್ ಪ್ರಾಂತ್ಯಕ್ಕೆ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚು ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ಇದನ್ನು GPI ಅಂದರೆ ಗ್ರೀನ್ ಪಾಕಿಸ್ತಾನ್ ಇನಿಷಿಯೇಟಿವ್ನ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇತ್ತು. ಒಟ್ಟು 176 ಕಿಲೋಮೀಟರ್ನಷ್ಟು ಉದ್ದದ ಈ ಕೆನಾಲ್ 3 ಡೈವರ್ಷನ್ಗಳನ್ನು ಪಡ್ಕೊಳ್ಳುತ್ತೆ. ಈ ಪ್ರಾಜೆಕ್ಟ್ 2023 ಜುಲೈಯಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರಿಂದ ಉದ್ಘಾಟನೆ ಆಯಿತು. ಇನ್ನು ಈ ಕೆನಾಲ್ ನಿರ್ಮಾಣದ ಬಗ್ಗೆ ಪರ ಹಾಗೂ ವಿರೋಧದ ಚರ್ಚೆಗಳು ಕೂಡ ಅಲ್ಲಿ ನಡೀತಾ ಇವೆ. ಈ ಕೆನಾಲ್ನಿಂದ ಪಾಕಿಸ್ತಾನದ ಹಸಿವು ದೂರ ಆಗುತ್ತೆ, ಲಕ್ಷಾಂತರ ಹೆಕ್ಟೇರ್ ಭೂಮಿ ಹಸಿರಾಗೋದ್ರಿಂದ ಹೆಚ್ಚು ಫಸಲು ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ಇನ್ನು ಕೆಲವರು ಈ ಪ್ರಾಜೆಕ್ಟ್ ಜಾರಿಯಾದರೆ ಸಿಂಧ್ಗೆ ಹೋಗ್ತಾ ಇರೋ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಇದು ಅಲ್ಲಿನ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಯಾವತ್ತೂ ಕೂಡ ಪಂಜಾಬ್ ಪ್ರಾವಿನ್ಸನ್ನು ಬಿಟ್ಟು ಬೇರೆ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ಇದು $3.3 ಬಿಲಿಯನ್ ಅಂದರೆ ಹೆಚ್ಚು ಕಡಿಮೆ ಪಾಕಿಸ್ತಾನಿ ಕರೆನ್ಸಿಲಿ 1 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆ. ಎಷ್ಟು ಕಮಿಷನ್ ಬರಬೇಕು, ಅದರಿಂದ ಏನು ಕತೆ, ಇಂಥದ್ದನ್ನು ಅವರಾದರೂ ಯಾಕೆ ಬಿಟ್ಟುಕೊಡ್ತಾರೆ? ಗೆಳೆಯರೆ, ಸದ್ಯಕ್ಕೆ ಪಾಕ್ನ ಆಹಾರ ಕಣಜ ಅಂತ ಗುರುತಿಸ್ಕೊಳ್ತಾ ಇರೋದು ಇದೇ ಪಂಜಾಬ್ ಪ್ರಾಂತ್ಯ. ಇಲ್ಲಿ ಇನ್ನಷ್ಟು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರೆ ಇನ್ನಷ್ಟು ಹೆಚ್ಚು ಕೃಷಿ ಉತ್ಪಾದನೆ ಸಾಧ್ಯವಾಗುತ್ತೆ ಅಂತ ಪಾಕ್ ಭಾವಿಸ್ತಾ ಇದೆ. ಹಾಗೆ ನೋಡಿದರೆ ಈ ಪ್ರಾಜೆಕ್ಟ್ 2030ಕ್ಕೆ ಕಂಪ್ಲೀಟ್ ಆಗಬೇಕು. ಹಾಗಂತ ಅವರು ಡೆಡ್ಲೈನ್ ಅನ್ನು ಹಾಕ್ಕೊಂಡಿದ್ದಾರೆ. ಅದು ಆಗುತ್ತಾ ಬಿಡುತ್ತಾ ಅನ್ನೋದು ಬೇರೆ ಪ್ರಶ್ನೆ. ಯಾಕೆಂದರೆ ಈಗಾಗಲೇ ಸರ್ಕಾರದ ಈ ಯೋಜನೆಯನ್ನು ವಿರೋಧಿಸಿ ಸಿಂಧ್ನ ಜನ ರಸ್ತೆಗಿಳಿತಾ ಇದ್ದಾರೆ. ಪಾಕಿಸ್ತಾನದ ಸರ್ಕಾರ ಈ ಯೋಜನೆಯ ಮೂಲಕ ಪಂಜಾಬಿಗೆ ಬೆಣ್ಣೆ, ಸಿಂಧರಿಗೆ ಸುಣ್ಣ ಹಚ್ಚುತ್ತಾ ಇದೆ. ಅಧ್ಯಕ್ಷ ಜರದಾರಿ ನಮ್ಮವರೇ ಸಿಂಧಿ, ಆದರೆ ಆತ ಕೂಡ ತನ್ನ ಜನರ ಹಿತಾಸಕ್ತಿಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆತನಿಗೆ ಅಧಿಕಾರನೇ ಮುಖ್ಯ ಅನ್ನಿಸ್ತಾ ಇದೆ ಅಂತ ಸಿಂಧ್ನ ಜನ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದ ಕೃಷಿ ಕ್ಷೇತ್ರ ಹಾಗೂ ಆರ್ಥಿಕತೆಯನ್ನು ನಾವು ನೋಡೋದಾದ್ರೆ ಅಲ್ಲಿನ GDPಯ 25% ಕೃಷಿಯಿಂದ ಬರ್ತಾ ಇದೆ. ಹಾಗೆಯೇ ಅಲ್ಲಿನ 24 ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ 37% ಮಂದಿ ಕೃಷಿಯ ಮೇಲೆ ಆಧಾರಪಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕೃಷಿ ಅನ್ನೋದು ಪಂಜಾಬ್ ಪ್ರಾವಿನ್ಸಲ್ಲೇ ಹೆಚ್ಚು ನಡೆಯುತ್ತೆ. ಬಲೂಚಿಸ್ತಾನದಲ್ಲಿ ಸಾಕಷ್ಟು ಬರಡು ಹಾಗೂ ಬೆಟ್ಟಗುಡ್ಡಗಳಿಂದ ಕೂಡಿದ ಶುಷ್ಕ ಹವಾಮಾನದ ಪ್ರದೇಶ ಇದೆ. ಅಲ್ಲಿ ಜನಸಂಖ್ಯೆ ಕೂಡ ತುಂಬಾ ಕಡಿಮೆ. ಇನ್ನು ಸಿಂಧ್ ಹಾಗೂ ಖೈಬರಲ್ಲಿ ಸ್ವಲ್ಪ ಮಟ್ಟಿಗೆ ಕೃಷಿ ಇದೆ. ಆದರೂ ಪಂಜಾಬಲ್ಲಿದ್ದಷ್ಟು ನೆಲ ಹಾಗೂ ಹವಾಮಾನ ಎರಡೂ ಅಲ್ಲಿ ಸಮೃದ್ಧವಾಗಿಲ್ಲ.
ಸೊ ಪಾಕಲ್ಲಿ ಕೃಷಿಗೆ ಹೇರಳವಾಗಿ ಕೊಡುಗೆಯನ್ನು ಕೊಡ್ತಾ ಇರೋದು ಈ ಪಂಜಾಬ್ ಮಾತ್ರ. ಇನ್ನು ಮೊದಲಿಂದಲೂ ಪಾಕಿಸ್ತಾನವನ್ನು ಆಳಿದ ಬಹುತೇಕರು ಪಂಜಾಬಿ ರಾಜಕಾರಣಿಗಳೇ. ಹೀಗಾಗಿ ಅಲ್ಲಿಗೆ ಸಿಕ್ಕಷ್ಟು ವ್ಯವಸ್ಥೆಗಳು, ಅನುಕೂಲಗಳು ಬೇರೆ ಯಾವ ರಾಜ್ಯಕ್ಕೂ ಅಲ್ಲಿ ಸಿಕ್ಕಿಲ್ಲ. ಇದು ಕೂಡ ಇವತ್ತು ಪಾಕಿಸ್ತಾನದ ಪಂಜಾಬ್ ಅನ್ನೋದು ತುಂಬ ಮುಂದುವರಿಯೋದಕ್ಕೆ ಕಾರಣ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪಾಪ ಪಂಜಾಬಿನ ಪೋರ್ಟ್ ಅಬ್ಬಾಸ್, ಮರೋಟ್ ಹಾಗೆ ದೇರಾವರ್ ಹಾಗೂ ಫಿರೋಜ್ ನಗರದಲ್ಲಿ ನೀರಿನ ಅಗತ್ಯ ತುಂಬಾ ಇದೆಯಂತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇವೇ ನೀರಾವರಿಯಿಂದ ವಂಚಿತವಾಗಿರುವ ಪೋರ್ಟ್ ಅಬ್ಬಾಸ್, ಮರೋಟ್, ದೇರಾವರ್ ಹಾಗೂ ಫಿರೋಜ್ ಮುಂತಾದ ಪ್ರದೇಶಗಳು. ಹೀಗಾಗಿ ಈ ಪ್ರಾಜೆಕ್ಟ್ ಆದರೆ ಇವರಿಗೂ ಕೂಡ ನೀರು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇದ್ದಂತಿದೆ. ಇದರಿಂದ ಈ ಭಾಗದ 1.964 ಮಿಲಿಯನ್ ಹೆಕ್ಟೇರ್ನಷ್ಟು ಬಂಜರು ಭೂಮಿಗೆ ನೀರೊದಗಿಸ್ತೀವಿ. ಅಲ್ಲಿನ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ಈ ಕೆನಾಲಲ್ಲಿ ಪ್ರತಿ ಸೆಕೆಂಡ್ಗೆ 4120 ಕ್ಯೂಸೆಕ್ನಷ್ಟು ನೀರು ಹರಿದು ಹೋಗುತ್ತೆ. ಈ ಮೂಲಕ ಪಂಜಾಬ್ ಪ್ರಾಂತದಲ್ಲಿ ಚೋಲಿಸ್ತಾನದ ಮರುಭೂಮಿ ಇದೆಯಲ್ಲ, ಅಲ್ಲಿಗೆ ಕೂಡ ನೀರು ಕೊಡೋದಕ್ಕೆ ಸಾಧ್ಯ ಅಂತ ಪಾಕ್ ಹೇಳ್ತಾ ಇದೆ. ಚೋಲಿಸ್ತಾನ ಅನ್ನೋದು ಭಾರತದ ಗಡಿಗೆ ಅಂಟುಕೊಂಡಂತಿರೋ ಪ್ರದೇಶ. ಇಲ್ಲಿವರೆಗೆ ನೀರನ್ನು ಕೊಡ್ತೀವಿ ಅಂತೆಲ್ಲ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಪಂಜಾಬಿನ ನೆಲ ನೀರಾವರಿ ಆದರೆ ಅಲ್ಲಿನ ಜನಕ್ಕೆ ಉದ್ಯೋಗ ಸಿಕ್ಕರೆ ನಮಗೆ ಬರೋ ಭಾಗ್ಯ ಏನು? ಅದಕ್ಕಾಗಿ ನಮ್ಮ ನೀರನ್ನು ಯಾಕೆ ಕಿತ್ಕೋತಿದ್ದೀರಿ ಅನ್ನೋದು ಸಿಂಧ್ ಪ್ರಾಂತ್ಯದ ಜನರ ಪ್ರಶ್ನೆ. ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನ ಡೈವರ್ಟ್ ಮಾಡಿದ್ದೆ. ಆದರೆ ಸಿಂಧ್ ಭಾಗ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ನೀರಿನ ಕೊರತೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲ, ಸಿಂಧೂ ನದಿಯ ನೀರು ಭಾರತದ ಮೂಲಕ ಪಾಕಿಸ್ತಾನಕ್ಕೆ ಹರಿಯುತ್ತೆ. ಈ ನೀರನ್ನು ನಾವು ಯಾಕೆ ನಿಲ್ಲಿಸಬಾರದು ಅನ್ನೋ ಥರದ ನೋಟಿಸ್ ಒಂದನ್ನು ಭಾರತ ಪಾಕಿಗಳಿಗೆ ಕಳುಹಿಸಿಕೊಟ್ಟಾಗಿದೆ. ಅದರ ಅರ್ಥ ಯಾವಾಗ ಬೇಕಾದರೂ ಸಿಂಧೂ ನದಿಯಲ್ಲಿ ಹರಿತಿರೋ ನೀರಿನ ಪ್ರಮಾಣ ಕಡಿಮೆ ಆಗಬಹುದು. ನಿಮಗೆ ಗೊತ್ತಲ್ಲ, 60ರ ದಶಕದಲ್ಲಿ ಭಾರತ ವರ್ಲ್ಡ್ ಬ್ಯಾಂಕ್ನ ಒತ್ತಡಕ್ಕೆ ಮಣಿದು ಪಾಕಿಸ್ತಾನದ ಜೊತೆ ಸಿಂಧೂ ನದಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದನ್ನು ಇವತ್ತಿಗೂ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜೊತೆಗೆ ಭಾರತ ತನ್ನಲ್ಲಿ ಸರಿಯಾಗಿ ನೀರಾವರಿ ಯೋಜನೆಗಳನ್ನು ಮಾಡಿಕೊಳ್ಳದೇ ಇರೋದ್ರಿಂದ ತನ್ನ ಪಾಲಿನ ನೀರನ್ನು ಸಿಂಧೂ ನದಿಯಲ್ಲಿ ಹರಿಯೋದಕ್ಕೆ ಬಿಟ್ಟಿದೆ. ಇನ್ನು ಈಗೀಗ ಪಾಕಿಸ್ತಾನದ ಕಿತಾಪತಿಯಿಂದ ಬೇಸತ್ತಿರೋ ಭಾರತ ಹಳೆಯ ಒಪ್ಪಂದಕ್ಕೆ ನಾವು ಬದ್ಧರಾಗಿರಲೇಬೇಕು ಅಂತೇನಿಲ್ಲ, ನೀವು ಸಾಕಷ್ಟು ಬಾರಿ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದಿರಿ, ಹೀಗಾಗಿ ನಾವೀ ಒಪ್ಪಂದವನ್ನೇ ರದ್ದು ಮಾಡ್ಕೊಂಡು ನೀರನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಪಾಕಿಗಳಿಗೆ ಕೊಟ್ಟಿದೆ. ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನು ನಿಲ್ಲಿಸಲೇಬೇಕು ಅಂತೇನಿಲ್ಲ. ಅಲ್ಲಿಗೆ ಹೆಚ್ಚುವರಿ ಹರಿದು ಹೋಗ್ತಾ ಇರೋ ಭಾರತದ ನೀರನ್ನು ಸರಿಯಾಗಿ ಭಾರತ ಉಪಯೋಗಿಸ್ಕೊಂಡ್ರೂ ಕೂಡ ಪಾಕಿಸ್ತಾನಕ್ಕೆ ಸಿಗ್ತಾ ಇರೋ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗಿರುವಾಗ ಪಾಕಿಸ್ತಾನ ಹೊಸ ಕೆನಾಲ್ ಮಾಡಿ ಪಂಜಾಬಿಗೆ ನೀರನ್ನು ಡೈವರ್ಟ್ ಮಾಡಿದರೆ ಸಿಂಧ್ ಪ್ರಾಂತ್ಯ ನೀರಿಲ್ಲದೆ ಒಣಗಿ ಹೋಗಬೇಕಾಗತ್ತೆ. ಅದನ್ನು ಸಿಂಧ್ ಅಂತ ಕರೆಯೋದೇ ಸಿಂಧೂ ನದಿಯ ಕಾರಣಕ್ಕೆ. ಅಲ್ಲಿ ಸಿಂಧೂ ನದಿಯ ನೀರೇ ವಾರದ ಹಾಗೆ ತಡೆದು ಬಿಟ್ರೆ ಅಲ್ಲಿನ ಜನ ಸುಮ್ಮನಿದ್ದಾರಾ? ಹೀಗಾಗಿನೇ ಸಿಂಧ್ ಭಾಗದ ಜನ ಪಾಕ್ ವಿರುದ್ಧ ಪ್ರತಿಭಟನೆಗಳಿಗೆ ಇಳಿತಾ ಇದ್ದಾರೆ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ 44 ಮಿಲಿಯನ್ ಎಕರೆಗಳಷ್ಟು ಭೂಮಿಯನ್ನು ಸಿಂಧೂ ನದಿ ಒಂದೇ ನೋಡ್ಕೊಳ್ತಾ ಇದೆ. ಹೀಗಾಗಿ ಸಿಂಧೂ ನದಿಯ ಉಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಅಲ್ಲಿ ಇಂಡಸ್ ಬೇಸಿನ್ ಇರಿಗೇಷನ್ ಸಿಸ್ಟಮ್ IBIS ಅನ್ನೋ ಪ್ರಾಧಿಕಾರವನ್ನು ರಚನೆ ಮಾಡಲಾಗಿದೆ. ಈ ಪ್ರಾಧಿಕಾರ ಸಿಂಧೂ ನದಿಯ ಉದ್ದಕ್ಕೂ ಇರುವ 3 ಮೇಜರ್ ಡ್ಯಾಮುಗಳು, 19 ಬ್ಯಾರೇಜುಗಳು, 12 ಇಂಟರ್ಲಿಂಕಿಂಗ್ ರಿವರ್ ಕೆನಾಲ್ಗಳು ಮತ್ತು 45 ಮೇಜರ್ ಇರಿಗೇಷನ್ ಕೆನಾಲ್ಗಳನ್ನು ನೋಡ್ಕೊಳ್ತಾ ಇದೆ. 1992ರಲ್ಲಿ ರಚನೆಯಾದ ಈ ಪ್ರಾಧಿಕಾರ ಪಾಕ್ನ 4 ಪ್ರಾಂತ್ಯಗಳಿಗೆ ಸರಿಯಾದ ಪ್ರಮಾಣದ ನೀರನ್ನು ಹರಿಯೋ ಹಾಗೆ ನೋಡ್ಕೋಬೇಕು. ಆದರೆ ಅವರಲ್ಲೂ ಕೂಡ ಪಂಜಾಬಿಗೆ ಹೆಚ್ಚು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಸಿಂಧಿಗಳು ಕೆರಳೋ ಹಾಗೆ ಮಾಡ್ತಾ ಇದೆ. ಇನ್ನು ಈಗಾಗಲೇ ನಮ್ಮಲ್ಲಿನ ನ್ಯಾಚುರಲ್ ರಿಸೋರ್ಸನ್ನು ಪಾಕಿಸ್ತಾನ ದೋಚ್ತಾ ಇದೆ, ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಬಲೂಚರು ದೊಡ್ಡ ಮಟ್ಟದಲ್ಲಿ ಪಾಕಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದು ಅಲ್ಲಿ ಸಶಸ್ತ್ರ ಹೋರಾಟವನ್ನು ತೀವ್ರಗೊಳಿಸಿದೆ. ನಮಗೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಎಲ್ಲವನ್ನು ಪಂಜಾಬಿಗಳೇ ಅನುಭವಿಸ್ತಾ ಇದ್ದಾರೆ ಅಂತ ಖೈಬರ್ ಭಾಗದಲ್ಲಿನ ಜನ ಕೂಡ ಸಿಡಿದಿದ್ದಾರೆ. ಆದರೂ ಸಿಂಧ್ ಇದ್ದುದರಲ್ಲಿ ಶಾಂತವಾಗಿತ್ತು. ಈಗ ಅವರಿಗೂ ಪಾಕಿಸ್ತಾನದ ವಿರುದ್ಧ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಈಗಾಗಲೇ ಅಲ್ಲಿ ಪಂಜಾಬಿಗಳನ್ನು ತಮ್ಮ ರಾಜ್ಯಕ್ಕೆ ಕಳುಹಿಸಿ ಜನಾಂಗೀಯ ಅಸಮತೋಲನವನ್ನು ಉಂಟು ಮಾಡೋ ಕೆಲಸವನ್ನು ಪಾಕಿಸ್ತಾನದ ಆಡಳಿತ ಮಾಡ್ತಾ ಇದೆ ಅನ್ನೋ ಅಸಮಾಧಾನ ಸಿಂಧಿಗಳಿಗಿತ್ತು. ಈಗ ನೀರನ್ನು ಕೂಡ ಅವರು ಕಿತ್ಕೋತಿದ್ದಾರೆ ಅನ್ನೋದು ನಿಜಕ್ಕೂ ಅವರ ಎದೆಗೆ ಬೆಂಕಿ ಬೀಳೋ ಹಾಗೆ ಮಾಡುತ್ತೆ. ಒಟ್ಟಾರೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಪಾಕಿಗಳ ನೆಮ್ಮದಿ ಹಾಳಾಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಅಲ್ಲಾಗ್ತಾ ಇದೆ. ಆಗಲಿ ಬಿಡಿ ಅಲ್ವೇ. ಇನ್ನು ಈ ಸಿಂಧ್ ಭಾಗದ ಬಗ್ಗೆ ಕೂಡ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.